ನಮಸ್ತೆ, ಎಲ್ರಿಗೂ ಷಷ್ಠಿಯ ಶುಭಾಶಯಗಳು. ಇವತ್ತು ಷಷ್ಠಿ ಆಗಿರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ. ಅಲ್ಲಿ ಸಾವಿರಾರು ಭಕ್ತರು ನೆರೆದಿದ್ದಾರೆ. ಇದನ್ನು ಟಿ ವಿ ನೈನಲ್ಲಿ ಪ್ರಸಾರ ಆಗ್ತಾಯಿತ್ತು. ಹಾಗೆ ನಾನು ನೋಡ್ತಾಯಿದ್ದೆ. ನೀವು ನೋಡಿ ಕಣ್ ತುಂಬಿಸ್ಕೊಳ್ಳಿ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ. ನೋಡಿ, ಇಲ್ಲಿ ಗಿಡದಲ್ಲಿ ಹೂ ಬಿಟ್ಟಿತ್ತು. ಅದನ್ನು ನೋಡಿಕೊಂಡು ಹೋಗಿ ಗಿಡದಲ್ಲಿ ಹೂವನ್ನ ಕಿತ್ಕೊಬಂದೆ. ಇದು ನಮ್ಮ ಕಾಕಡ ಗಿಡ. ಇದರಲ್ಲಿ ಸುಮಾರು ಒಂದು ಅರ್ಧ ಮಾರು ಮುಕ್ಕಾಲು ಮಾರಷ್ಟು ಹೂವು ಬಿಡುತ್ತೆ ಡೈಲಿ. ಇದನ್ನು ಕಿತ್ಕೊಂಡು ಬಂದು ಕಟ್ತಾಯಿರ್ತೀನಿ. ಈ ಹೂವನ್ನೇ ಕಟ್ಕೊಂಡು ನಾನು ಪೂಜೆಗೆ ಬಳಸುವಂಥದ್ದು. ನೋಡಿ, ಇಲ್ಲಿ ನಮ್ಮ ಮನೆಯವರು ಬೆಳಗ್ಗೆ ಕಬ್ಬಿನ ಹಾಲು ತಂದಿದ್ದರು ಹೊರಗಡೆಯಿಂದ. ಈ ಕಬ್ಬಿನ ಹಾಲು ನಮ್ಮ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಅಂತ ಹೇಳ್ಬೋದು. ವಾರಕ್ಕೆ 2 ಸಲ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ನಾನು ಇದ್ರ ಜೊತೆಗೆ ನಾನಿಲ್ಲಿ ಇವತ್ತು ಮುಖಕ್ಕೆ ಹಚ್ಕೊಳ್ಳುವಂಥ ಒಂದು ಎಣ್ಣೆನ ತಯಾರು ಮಾಡಿದ್ದೆ. ಅದನ್ನು ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ 2 ಸೌಟ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ, ಪ್ಯೂರ್ ಕೊಬ್ಬರಿ ಎಣ್ಣೆ. ಇದ್ರ ಜೊತೆಗೆ ಒಂದು ಕ್ಯಾರೆಟ್ನ ಸಣ್ಣದಾಗಿ ತುರಿದು ಹಾಕೋತಾ ಇದ್ದೀನಿ. ಇದು ತುಂಬ ಲೋ ಫ್ಲೇಮಲ್ಲಿ ಕುದಿಸ್ಬೇಕಾಗುತ್ತೆ. ನೋಡಿ, ಇಷ್ಟು ಉರಿ ಹಾಕೋಬೇಕಾಗುತ್ತೆ. ಈ ಉರಿನಲ್ಲೇ ಇದನ್ನು ಬೇಯಿಸ್ಬೇಕಾಗಿರುವಂಥದ್ದು. ಇದು ಲೈಟ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಕೈ ಆಡಿಸ್ಕೊಂಡು ಬೇಯಿಸ್ಬೇಕಾಗ್ತಾ ಇರುತ್ತೆ. ಈ ಕೊಬ್ಬರಿ ಎಣ್ಣೆ ವೈಟ್ಗಿರುತ್ತೆ. ಅದು ಇದೆಲ್ಲ ಆದಮೇಲೆ ಒಂದು ಆರೆಂಜ್ ಬಣ್ಣಕ್ಕೆ ತಿರುಗುತ್ತೆ. ಈ ಕೊಬ್ಬರಿ ಎಣ್ಣೆನೂ ಭಾಳನೇ ಒಳ್ಳೆಯದು ನಮ್ಮ ಸ್ಕಿನ್ಗೆ. ಜೊತೆಗೆ ಕ್ಯಾರೆಟು ಕೂಡ ಅಷ್ಟೇ ಒಳ್ಳೆಯದು. ಇದೆರಡೂ ಮಿಕ್ಸ್ ಮಾಡಿ ಒಂದು ಎಣ್ಣೆನ ತಯಾರಿಸೋದ್ರಿಂದ ನಮ್ಮ ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಚಳಿಗಾಲ ಆಗಿರೋದ್ರಿಂದ ಭಾಳನೇ ಒಳ್ಳೆಯದು. ಇದನ್ನು ಹಚ್ಕೊಂಡು, ಈ ಎಣ್ಣೆನ ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ಮುಖನ ತೊಳಿಬೇಕಾಗುತ್ತೆ ಬೆಚ್ಚಗಿರೋ ನೀರಿನಲ್ಲಿ. ನೋಡಿ, ಇವಾಗ ಇದಾಗಿದೆ, ಲೈಟ್ ಬ್ರೌನ್ ಬಂದಿದೆ. ಇವಾಗ ಇದನ್ನು ಸೋಸ್ಕೊಳ್ಳೋಣ. ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಸೋಸ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ ತಣ್ಣಗೆ ಮಾಡಿ ಇದನ್ನು. ನೋಡಿ, ಇವಾಗ ಯಾವ ರೀತಿ ಎಣ್ಣೆಯ ಕಲರ್ ಚೇಂಜ್ ಆಗಿದೆ ಅಂತ ನೋಡಿ. ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಇದನ್ನು ನಾನು ಮುಖಕ್ಕೆ ಹಚ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮುಖ ತೊಳ್ಕೊಂಡು ಬಂದೆ ತಣ್ಣೀರಿಂದ. ಚೆನ್ನಾಗಿ ನೀಟಾಗಿ ಮುಖ ತೊಳ್ಕೊಬೇಕು. ಆದ ನಂತರನೇ ಇದನ್ನು ಎಣ್ಣೆನ ಹಚ್ಚಬೇಕಾಗತ್ತೆ. ಈ ಒಂದು ಎಣ್ಣೆನ ಮಕ್ಕಳು ಕೂಡ ಉಪಯೋಗಿಸ್ಬೋದು. 1 ವರ್ಷದ ಮೇಲ್ಪಟ್ಟ ಮಕ್ಕಳುಗಳಿಗೆ ಹಾಕ್ಬೋದಾಗುತ್ತೆ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈ ವಿಡಿಯೋ ತುಂಬ ವೈರಲ್ ಆಗಿತ್ತು. ಇದನ್ನು ನಾನು ಮಾಡೋಣ ಅಂತ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಈ ರೀತಿ ಮಸಾಜ್ ಕೊಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಮುಖದಲ್ಲಿ ಒಂದು ಕಳೆ ಅಂತಲೇ ಹೇಳ್ಬೋದು, ಆ ರೀತಿ ಬರುತ್ತೆ. ನೋಡಿ, ಈ ರೀತಿ ಕಣ್ಣಿನ ಸುತ್ತ ಮತ್ತು ಈ ಹುಬ್ಬಿಗೆಲ್ಲ ಹಚ್ಕೊಬೋದು. ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಇದರಿಂದ. ನೋಡಿ, ಇವಾಗ ನಾನು ಇದು ಹಚ್ಕೊಂಡಾಗಿದೆ. ನೋಡಿ, ಅಲ್ಲಿ ತುಂಬ ಬೆಳಕಿದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಇಲ್ಲಿ ನೋಡಿ, ಹಚ್ಕೊಂಡಿದ್ದೀನಿ. ಆಯ್ಲಿ ಫೇಸ್ ಆಗಿದೆ. ಇದು ನನಗೆ ಒಳ್ಳೆ ರಿಸಲ್ಟ್ನೇ ಕೊಟ್ಟಿದೆ. ನೋಡಿ, ಇದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ಮೊದಲಿಗೆ ಇಲ್ಲಿ ಸೀಗೆಕಾಯಿ ಹಾಕ್ಕೊಂಡು ತೊಳೆದಿದ್ದೀನಿ. ಅದಾದಮೇಲೆ ಫೇಸ್ ವಾಶ್ನ ಹಾಕ್ಕೊಂಡು ತೊಳೆದಿರುವಂಥದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಸದಾ ಇರಬೇಕು. ಥ್ಯಾಂಕ್ ಯು.